KS ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ 50% ದೋಷ ಆಗಿದೆ. ನೋಡಿ, ಈ ಹಿಂದೆನೂ ಕೂಡ ಹೇಳಿದ್ದೆ ನಿಮಗೆ, ಸ್ವಲ್ಪ ದಿನಗಳ ಹಿಂದಷ್ಟೇ KS ಪರೀಕ್ಷೆಯಲ್ಲಿ ಎಂತಿಂಥ ದೊಡ್ಡ ಲೋಪಗಳನ್ನು ಮಾಡಿದ್ದಾರೆ ಅಂತ ಮತ್ತೆ ಎಡವಟ್ಟು ಮಾಡಿದ್ದಾರೆ. ಬೆಂಗಳೂರು ವಿವಿ ಕನ್ನಡ ಅಧ್ಯಯನ ಕೇಂದ್ರದಿಂದ ಪತ್ತೆ ಮಾಡಲಾಗಿದೆ. ವಿದ್ಯಾರ್ಥಿ ಸಂಘದಿಂದಲೂ ಕೂಡ 32 ದೋಷಗಳನ್ನು ಗುರುತು ಮಾಡಿದ್ದಾರೆ. ನೋಡಿ, KS 384 ಹುದ್ದೆ ನೇಮಕಕ್ಕೆ ಪೂರ್ವಭಾವಿ ಮರು ಪರೀಕ್ಷೆಯನ್ನು ನಡೆಸಿದೆ. ಅದರಲ್ಲಿ 50ರಷ್ಟು ದೋಷ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ 23 ಗಂಭೀರ ದೋಷ ಇದ್ದಾವೆ. ಯಾಕಂದರೆ ಪ್ರಶ್ನೆನೇ ಅರ್ಥ ಆಗೋದಿಲ್ಲ. ಈ ಹಿಂದೆ ನೋಡಿ, ವಿಶ್ವವಿದ್ಯಾಲಯಕ್ಕೆ ಯಾವುದೋ ಪದವನ್ನು ಬಳಸಿದರು, ಅಂದರೆ ಕನ್ನಡವನ್ನು ಕೊಲೆ ಮಾಡಲಾಗಿತ್ತು, ಕಂಪ್ಲೀಟಾಗಿ ಸೆಂಟೆನ್ಸೇ ಅರ್ಥ ಆಗ್ತಾ ಇರಲಿಲ್ಲ. ಈಗ ಮತ್ತದೇ ರಿಪೀಟ್ ಆಗಿದೆ ಅನ್ನುವಂಥ ಮಾತುಗಳು ಕೇಳಿಬಂದಿವೆ. 32 ದೋಷಗಳನ್ನು ಅದರಲ್ಲಿ ಪತ್ತೆ ಮಾಡಿದ್ದಾರಂತೆ. ಪತ್ರಿಕೆಯ ಕನ್ನಡ ಅನುವಾದವನ್ನು ವಿಷಯ ತಜ್ಞರು ಮಾಡಿದ್ದಾರೆ ಅಂಥೇಳಿ ಈಗ ಆರೋಪಿಸಲಾಗ್ತಾ ಇದೆ. ಅಂದರೆ ಅಲ್ಲಿ ಟ್ರಾನ್ಸ್ಲೇಟ್ ಇರುತ್ತೆ, ಇಂಗ್ಲೀಷ್ ಟು ಕನ್ನಡ ಇರುತ್ತೆ. ಹಾಗಾಗಿನೇ ಇಲ್ಲಿ ಸರಿಯಾದಂತಹ ಪದ ಬಳಕೆಗಳನ್ನು ಮಾಡಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಲಾಗಿದೆ. ಸ್ವತಃ ಇದನ್ನು ಅಭ್ಯರ್ಥಿಗಳು ಕೂಡ ಮಾಡಿದ್ದಾರೆ. ಕನ್ನಡಪರ ಸಂಘಟನೆಗಳು ಕೂಡ ಈಗ ದೊಡ್ಡ ಮಟ್ಟದ ಹೋರಾಟವನ್ನು ಶುರು ಮಾಡಿದ್ದಾರೆ.